ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ಮುಂದೆ ವೇದಶ್ರುತಿ, ಗೋಮತಿ ಮತ್ತು ಸ್ಯಂದಿಕಾ ನದಿಗಳನ್ನು ದಾಟಿದುದು ಎಂಬ 49ನೆಯ ಸರ್ಗಕ್ಕೆ ಸ್ವಾಗತ. ರಾಮೋಪಿ ರಾತ್ರಿಶೇಷೇಣ ತೇನೈವ ಮಹದಂತರಂ ಜಗಾಮ ಪುರುಷ ವ್ಯಾಗ್ರಹ ಪಿತುರಾಜ್ಞಾ ಮನುಸ್ಮರನ್. ಅತ್ತಲಾಗಿ ಪುರುಷ ಸಿಂಹನಾದ ಶ್ರೀರಾಮನು ತಂದೆಯ ಆಜ್ಞೆಯನ್ನು ಸ್ಮರಿಸುತ್ತಾ ರಾತ್ರಿಯ ಉಳಿದ ಭಾಗದಲ್ಲಿ ಬಹಳ ದೂರ ಪ್ರಯಾಣ ಮಾಡಿದನು. ಹೀಗೆಯೇ ಶ್ರೀರಾಮನು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರಲು ಮಂಗಳಕರವಾದ ಆ ರಾತ್ರಿಯು ಕಳೆದು ಹೋಯಿತು. ಅಂದರೆ ನೆನಪಿರಲಿ, ಗೋಮತಿ ನದಿ ತೀರದಿಂದ ಗೋಮತಿ ನದಿಯನ್ನು ದಾಟಿ ಅವರು ಮುಂದೆ ಹೋಗುತ್ತಿರುವಾಗ ಅದು ಬ್ರಾಹ್ಮಿ ಮುಹೂರ್ತವಾಗಿತ್ತು. ಆ ರಾತ್ರಿಯು ಕಳೆದು ಬೆಳಗಾಯಿತು. ಬೆಳಗಾದೊಡನೆಯೇ ಪ್ರಾತಃಸಂಧ್ಯಾ ದೇವಿಯನ್ನು ಉಪಾಸನೆ ಮಾಡಿ ಪುನಃ ಪ್ರಯಾಣ ಮಾಡುತ್ತಾ ಉತ್ತರ ಕೋಸಲದ ದಕ್ಷಿಣದ ಎಲ್ಲೆಯ ಬಳಿಗೆ ಹೋದನು. ಉತ್ತಮವಾದ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ರಥದಲ್ಲಿ ಶೀಘ್ರವಾಗಿ ಹೋಗುತ್ತಿದ್ದರೂ ಬಹಳ ನಿಧಾನವಾಗಿ ಹೋಗುತ್ತಿರುವವನಂತೆ ಶ್ರೀರಾಮನು ಎಲ್ಲೆಯವರೆಗೂ ಭೂಮಿಯನ್ನು ಉತ್ತು ಬೀಜ ಬಿತ್ತಲು ಹಸನಾಗಿ ಮಾಡಿದ್ದ ಅನೇಕ ಗ್ರಾಮಗಳನ್ನು, ಪುಷ್ಪಭರಿತವಾಗಿದ್ದ ಅರಣ್ಯಗಳನ್ನು ನೋಡುತ್ತಾ ಹಳ್ಳಿಗಳಲ್ಲಿಯೂ ಊರುಗಳಲ್ಲಿಯೂ ಜನರು ಆಡುತ್ತಿದ್ದ ಮಾತುಗಳನ್ನು ಕೇಳುತ್ತಾ ಪ್ರಯಾಣ ಮಾಡುತ್ತಿದ್ದನು. ಶ್ರೀರಾಮನು ರಥದಲ್ಲಿ ಕುಳಿತು ಹೋಗುತ್ತಿದ್ದಾಗ ಜನರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ಕಾಮಾಸಕ್ತನಾದ ದಶರಥನಿಗೆ ಧಿಕ್ಕಾರವಿರಲಿ. ಅಯ್ಯೋ, ಪಾಪ ಕರ್ಮ ನಿರತಳಾದ ಲೋಕಮರ್ಯಾದೆಯನ್ನೇ ತ್ಯಜಿಸಿರುವ ಘಾತಕಿಯಾದ ದಯಾರಹಿತಳಾದ ಕೈಕೇಯಿಯು ಮಹಾಕ್ರೂರವಾದ ಕಾರ್ಯವನ್ನು ಮಾಡಲು ತೊಡಗಿದ್ದಾಳೆ. ಮಹಾಪ್ರಾಜ್ಞನಾದ ಜಿತೇಂದ್ರಿಯನಾದ ದಯಾಪರನಾದ ಇಂತಹ ರಾಜಪುತ್ರನನ್ನು ಅರಣ್ಯವಾಸಕ್ಕೆ ಕಳುಹಿಸುತ್ತಿದ್ದಾಳೆ. ಮಹಾಭಾಗಳಾದ ಹುಟ್ಟಿದಾಗಿನಿಂದಲೂ ಸುಖದಲ್ಲಿಯೇ ಬೆಳೆದಿರುವ ಸೀತಾದೇವಿಯು ಅರಣ್ಯದ ದುಃಖಗಳನ್ನು ಹೇಗೆ ತಾನೇ ಸಹಿಸುವಳು? ಅಯ್ಯೋ, ರಾಜನಾದ ದಶರಥನು ಮಗನ ವಿಷಯದಲ್ಲಿ ಸ್ನೇಹರಹಿತನಾಗಿದ್ದಾನೆ. ಪ್ರಜೆಗಳ ವಿಷಯದಲ್ಲಿ ಯಾವ ಅಪರಾಧವನ್ನೂ ಮಾಡದಿರುವ, ಪ್ರಜೆಗಳ ದೃಷ್ಟಿಯಿಂದ ತಪ್ಪಿತಸ್ಥನಲ್ಲದ ಶ್ರೀರಾಮನನ್ನು ಪರಿತ್ಯಾಗ ಮಾಡಲು ಬಯಸಿದ್ದಾನೆ. ಗ್ರಾಮಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ವಾಸ ಮಾಡುತ್ತಿದ್ದ ಜನರ ಈ ರೀತಿಯ ಮಾತುಗಳನ್ನು ಕೇಳುತ್ತಾ ವೀರನಾದ ಕೋಸಲೇಶ್ವರನಾದ ಶ್ರೀರಾಮನು ಕೋಸಲ ದೇಶವನ್ನು ದಾಟಿ ಮುಂದೆ ಪ್ರಯಾಣ ಮಾಡಿದನು. ಗಮನಿಸಿ, ಎಷ್ಟು ಬೇಗ ಕೆಟ್ಟ ಸಮಾಚಾರಗಳು ಹರಡುತ್ತವೆ ಎಂದು. ಹಿಂದಿನ ದಿನವಷ್ಟೇ ಶ್ರೀರಾಮನು ಕಾಡಿಗೆ ಹೋಗಬೇಕೆಂದು ಅಯೋಧ್ಯೆಯಲ್ಲಿ ನಿರ್ಣಯವಾದುದು. ಆ ನಿರ್ಣಯವಾದ ದಿನವೇ ಅದೇ ಸಂಜೆ ಕತ್ತಲಾಗುವ ಮುನ್ನವೇ ಶ್ರೀರಾಮನು ಅಯೋಧ್ಯೆಯನ್ನು ತೊರೆದಿದ್ದಾನೆ. ಮಾರ್ಗದಲ್ಲಿ ತಮಸಾ ನದಿಯ ತೀರದಲ್ಲಿ ಒಂದು ರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಇನ್ನು ಬೆಳಕಾಗುವ ಮುನ್ನವೇ ಕೋಸಲ ದೇಶವನ್ನು ದಾಟಿ ಪ್ರಯಾಣ ಮಾಡುತ್ತಿದ್ದಾನೆ. ಆದರೆ ಅಷ್ಟರಲ್ಲಾಗಲೇ ಕೋಸಲದ ಗಡಿ ಪ್ರದೇಶದವರೆಗೂ ಇರುವಂತಹ ಹಳ್ಳಿಗಳಲ್ಲೂ ಊರುಗಳಲ್ಲೂ ಶ್ರೀರಾಮನು ವನವಾಸಕ್ಕೆ ಹೋಗುತ್ತಿರುವಂತಹ ಸುದ್ದಿ ಸಮಾಚಾರಗಳು ಹಬ್ಬಿಬಿಟ್ಟಿವೆ. ಮಂಗಳಕರವಾದ ನೀರಿನ ಪ್ರವಾಹದಿಂದ ಕೂಡಿದ್ದ ವೇದಶ್ರುತಿ ಎಂಬ ನದಿಯನ್ನು ದಾಟಿ ಅಗಸ್ತ್ಯರಿಂದ ಸಂಸೇವ್ಯಮಾನವಾದ ದಕ್ಷಿಣ ದಿಕ್ಕಿನ ಕಡೆಗೆ ಶ್ರೀರಾಮನು ಹೊರಟನು. ದಕ್ಷಿಣ ದಿಕ್ಕಿನ ಹಾದಿಯಲ್ಲಿಯೇ ಬಹಳ ಹೊತ್ತು ಪ್ರಯಾಣ ಮಾಡಿ ಮಂಗಳಕರವಾದ ನೀರಿನಿಂದಲೂ ಗೋವುಗಳಿಂದ ವ್ಯಾಪ್ತವಾದ ತೀರ ಪ್ರದೇಶಗಳಿಂದಲೂ ಕೂಡಿದ್ದ ಗಂಗಾ ನದಿಯೊಡನೆ ಸೇರಿ ಸಮುದ್ರಕ್ಕೆ ಹೋಗುವ ಗೋಮತಿ ನದಿಯನ್ನು ದಾಟಿದನು. ಬಳಿಕ ಶ್ರೀರಾಮನು ಶೀಘ್ರಗಾಮಿಗಳಾದ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ರಥದಲ್ಲಿ ಕುಳಿತು ಪ್ರಯಾಣ ಮಾಡುತ್ತಾ ನವಿಲು ಮತ್ತು ಹಂಸ ಪಕ್ಷಿಗಳ ನಿನಾದದಿಂದ ವ್ಯಾಪ್ತವಾಗಿದ್ದ ಸ್ಯಂದಿಕಾ ಎಂಬ ನದಿಯನ್ನು ದಾಟಿದನು. ಹಿಂದೆ ಮನು ಚಕ್ರವರ್ತಿಯಿಂದ ಇಕ್ಷ್ವಾಕು ಮಹಾರಾಜನಿಗೆ ಕೊಡಲ್ಪಟ್ಟಿದ್ದ ಧನ ಧಾನ್ಯ ಸಮೃದ್ಧವಾಗಿದ್ದ ಅನೇಕ ರಾಷ್ಟ್ರಗಳಿಂದ ಸಮಾವೃತವಾಗಿದ್ದ ಕೋಸಲ ರಾಜ್ಯವನ್ನು ಶ್ರೀರಾಮನು ವೈದೇಹಿಗೆ ತೋರಿಸಿದನು. ಮದಿಸಿದ ಹಂಸದ ಧ್ವನಿಗೆ ಸದೃಶವಾದ ಧ್ವನಿಯಿಂದ ಕೂಡಿದ್ದ ಶ್ರೀಮಂತನಾದ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಸಾರಥಿಯಾದ ಸುಮಂತ್ರನನ್ನು ಸೂತ ಎಂದೇ ಸಂಬೋಧಿಸಿ 4 ಬಾರಿ ಕೂಗಿ ಹೇಳಿದನು. ಸೂತ, ನಾನು ಅರಣ್ಯದಿಂದ ಹಿಂತಿರುಗಿ ಬಂದು ನನ್ನ ತಂದೆ ತಾಯಿಗಳೊಡನೆ ಸರಯೂ ನದಿಯ ತೀರದಲ್ಲಿರುವ ಪುಷ್ಪಭರಿತವಾದ ಉದ್ಯಾನವನದಲ್ಲಿ ಮೃಗಗಳನ್ನು ಬೇಟೆಯಾಡುತ್ತಾ ಯಾವಾಗ ಸಂಚರಿಸುವೆನೋ? ಈ ಲೋಕದಲ್ಲಿ ರಾಜಋಷಿಗಳು ವಿಹಾರಾರ್ಥವಾಗಿ
ಅರಣ್ಯದಲ್ಲಿ ಬೇಟೆಯಾಡಬೇಕೆಂಬುದು ನಿಯತವಾಗಿದೆ. ಧನುರ್ಧಾರಿಗಳಾದ ಮನುಷ್ಯರಿಂದ ಅಪೇಕ್ಷಿತವಾದ ಹಿಂದಿನ ಕಾಲದಿಂದಲೂ ಅಂಗೀಕರಿಸಲ್ಪಟ್ಟಿರುವ ಈ ಬೇಟೆಯ ವಿನೋದವನ್ನು ನಾನು ಹೆಚ್ಚು ಅಪೇಕ್ಷಿಸುವುದಿಲ್ಲ. ಅರಣ್ಯದಿಂದ ಹಿಂತಿರುಗಿ ಬಂದ ನಂತರ ಸರಯೂ ನದಿಯ ತೀರದಲ್ಲಿರುವ ಸುಂದರವಾದ ಉಪವನದಲ್ಲಿ ಸ್ವಲ್ಪ ಕಾಲ ಮಾತ್ರ ಕ್ರೂರ ಮೃಗಗಳನ್ನು ಬೇಟೆಯಾಡುವ ಅಪೇಕ್ಷೆಯಿದೆ. ರಾಜಋಷಿಗಳಿಗೂ ಸಮ್ಮತವಾಗಿರುವ ಈ ಬೇಟೆಯಾಟವು ಈ ಲೋಕದಲ್ಲಿ ಎಲ್ಲ ರಾಜರಿಗೂ ಅತ್ಯಂತ ಪ್ರಿಯವಾಗಿದೆ. ನೆನಪಿರಲಿ, ಆ ಕಾಲದಲ್ಲಿ ಅದೆಷ್ಟೋ ದಟ್ಟವಾದ ಕಾಡುಗಳಿದ್ದವು. ಕಾಡುಗಳ ತುಂಬ ವಿಶೇಷವಾಗಿ ಕ್ರೂರ ಮೃಗಗಳು ತುಂಬಿಕೊಂಡಿದ್ದವು. ಹೀಗೆ ರಾಜರುಗಳು ಕಾಡಿಗೆ ಹೋಗಿ ಕ್ರೂರ ಮೃಗಗಳನ್ನು ಬೇಟೆಯಾಡುವುದು ಅವರಿಗೆ ಒಂದು ರೀತಿಯಲ್ಲಿ ಯುದ್ಧಾಭ್ಯಾಸವೂ ಆಗುತ್ತಿತ್ತು. ಇನ್ನೊಂದು ಕಡೆ ಆ ಕ್ರೂರ ಮೃಗಗಳನ್ನು ಸಂಹರಿಸದೇ ಹೋದರೆ ಅವು ನಗರಕ್ಕೆ ಹಾಗೂ ನಗರದ ಹೊರಗಿರುವಂತಹ ಹಳ್ಳಿಗಳಿಗೆ ದಾಂಗುಡಿಗಿಟ್ಟು ಅಲ್ಲಿರುವ ಬೆಳೆಯನ್ನು ಹಾಗೂ ಜನರನ್ನು ಧ್ವಂಸ ಮಾಡುವ ಸಾಧ್ಯತೆ ಇರುತ್ತಿತ್ತು. ಈಗಲೂ ನಾವು ಮನೆಯಲ್ಲಿ ಸೇರಿಕೊಂಡಿರುವ ಸೊಳ್ಳೆಗಳನ್ನು, ಜಿರಳೆಗಳನ್ನು ಹೊಡೆದು ಹಾಕುವುದಿಲ್ಲವೇ? ಹಾಗೆ ಹೊಡೆದು ಹಾಕುವುದು ಬೇಡ, ಅದು ಹಿಂಸೆಯಾಗುತ್ತದೆ ಎಂದು ಅವುಗಳನ್ನು ಬಿಟ್ಟರೆ ಮನೆ ತುಂಬ ಜಿರಳೆಗಳೇ ತುಂಬಿ ಹೋಗಿ ನಾವೇ ವಾಸ ಮಾಡುವುದು ಅಸಾಧ್ಯವಾಗಿ ಬಿಡುವುದಿಲ್ಲವೇ? ಆ ಕಾರಣದಿಂದಾಗಿ ಒಂದು ಜೀವಿ ಬದುಕಿರಬೇಕಾದರೆ ಅದು ಇನ್ನೊಂದು ಜೀವಿಯನ್ನು ಕೊಲ್ಲಲೇಬೇಕಾಗುತ್ತದೆ. ಅದು ಆಹಾರಕ್ಕಾಗಿಯಾದರೂ ಇರಬಹುದು ಅಥವಾ ಸ್ವರಕ್ಷಣೆಗಾಗಿಯಾದರೂ ಇರಬಹುದು. ಆ ಕಾರಣದಿಂದಾಗಿ ಒಂದು ಮತ್ತೊಂದರೊಡನೆ ಹೋರಾಡಿ ಕೊಲ್ಲುವುದು ಸಹಜವಾಗಿಯೇ ಇದೆ. ಈ ಪ್ರಕೃತಿಯೇ ಹಿಂಸಾತ್ಮಕವಾದುದಾಗಿದೆ. ಕೇವಲ ಪ್ರಾಣಿಗಳಷ್ಟೇ ಅಲ್ಲ, ಗಿಡ ಮರಗಳು ಕೂಡ. ಒಂದು ಗಿಡ ಹುಟ್ಟಿ ಬೆಳೆಯಬೇಕಾದರೆ ಅದೆಷ್ಟೋ ಉಳಿದ ಬೀಜಗಳನ್ನು, ಉಳಿದ ಮೊಳಕೆಯೊಡೆದ ಗಿಡಗಳನ್ನು ದಬ್ಬಿ ಹಾಕಿ ಅವು ಮೇಲೇಳದಂತೆ ಮಾಡಿ ತಾನು ಮಾತ್ರವೇ ಮೇಲೇಳುತ್ತದೆ. ಯಾವುದಾದರೂ ಮರದ ಕೆಳಗೆ ಸಮೃದ್ಧವಾಗಿ ಗಿಡಗಳು ಬೆಳೆದಿರುವುದನ್ನು ನೋಡಿದಿರಾ? ವಿಶಾಲವಾದ ವೃಕ್ಷದ ಕೆಳಗೆ ಯಾವ ಗಿಡವೂ ಹುಟ್ಟುವುದಿಲ್ಲ. ಅದಕ್ಕೆ ಕಾರಣ ಅದು ಅದರ ಅಳಿವು ಉಳಿವಿನ ಪ್ರಶ್ನೆಯಾಗಿರುತ್ತದೆ. ಹೀಗೆ ಇಕ್ಷ್ವಾಕು ವಂಶಜನಾದ ಶ್ರೀರಾಮನು ಸರಯೂ ನದಿಯ ತೀರದ ವನದಲ್ಲಿ ಬೇಟೆಯಾಡಬೇಕೆನ್ನುವ ತನ್ನ ಅಭಿಲಾಷೆಯನ್ನು ಸುಮಂತ್ರನಿಗೆ ಮಧುರವಾದ ಮಾತುಗಳಿಂದ ವ್ಯಕ್ತಪಡಿಸುತ್ತಾ ಪ್ರಯಾಣ ಮಾಡಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 49ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.